ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಹೋರಾಟಕ್ಕೆ ಹರತಾಳು ಹಾಲಪ್ಪ ಬೆಂಬಲ. ಏಪ್ರಿಲ್ 5-6ರಂದು 45 ಕಿಲೋಮೀಟರ್ ಪಾದಯಾತ್ರೆ ಘೋಷಣೆ. ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಸಂಪೂರ್ಣ ಬೆಂಬಲ. ಹೊಸನಗರ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವ ಕಳೆದುಕೊಂಡು 20 ವರ್ಷಗಳಾದರೂ ಅಭಿವೃದ್ಧಿ ಕಾಣದ ಹಿನ್ನೆಲೆಯಲ್ಲಿ ಮರುಸ್ಥಾಪನೆ ಹೋರಾಟ ತೀವ್ರಗೊಂಡಿದೆ. ಏಪ್ರಿಲ್ 5 ಮತ್ತು 6ರಂದು ನಡೆಯಲಿರುವ 45 ಕಿಲೋಮೀಟರ್ ಪಾದಯಾತ್ರೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ತಾಲೂಕು ಬಿಜೆಪಿ ಮಂಡಲ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆಯೂ ಕ್ಷೇತ್ರ ಮರುಸ್ಥಾಪನೆಗಾಗಿ ಹೋರಾಟ ನಡೆಸಿದ್ದಾಗಿ ತಿಳಿಸಿ, ಈ ಬಾರಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದರು. ಸಂಸದ ಬಿವೈ ರಾಘವೇಂದ್ರ ಅವರ ಬೆಂಬಲವೂ ಇದೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ಸತೀಶ್, ಮಾಜಿ ಶಾಸಕ ಬಿ ಸ್ವಾಮಿರಾವ್, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಎಂಎನ್ ಸುಧಾಕರ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲವಳ್ಳಿ ವೀರೇಶ್, ಎನ್ಆರ್ ದೇವನಂದ್, ಹಾಲಗದ್ದೆ ಉಮೇಶ್, ಮಲ್ಲಿಕಾರ್ಜುನ್, ಚಿಕ್ಕಮಣತಿ ಗಣೇಶ್, ಬಿ ಯುವರಾಜ್, ಮೆಣಸೆ ಆನಂದ್, ಬುಕ್ಕಿವಾರೆ ರಾಜೇಶ್, ಎಚ್ಎನ್ ಶ್ರೀಪತಿರಾವ್, ಬಸವರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಆಗಲೂ ಕೂಡ ನಾವು ಇದು ಉಳಿಸಬೇಕು ಅಂತ ಹೋರಾಟ ಮಾಡಿದ್ವಿ. ಇದರಲ್ಲಿ ಫೋಟೋದಲ್ಲಿ ಇದೆ, ಹಳೆಯ ಫೋಟೋಗಳು ಕೂಡ ನಮ್ಮ ಹತ್ರ ಇದೆ. ಸೀತಾರಾಮ್ ಭಟ್ರು, ದೇವಾನಂದ್ ಅವರು, ಸ್ವಾಮಿ ರಾಯರು, ಗಡ ಫೋಟೋ ಇದ್ದಾರೆ. ಇನ್ನು ಅನೇಕ ಜನ ಇದ್ದಾರೆ. 2004-5 ಫೋಟೋ ಇದೆ. ಇದು 6-7 ಜೋರಾಗಿ ನಡೀತಾ ಇತ್ತು. ಆಗ ನಾವು ಅದನ್ನು ಬೆಂಬಲಿಸಿ ಉಳಿಬೇಕು ಅಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚು ಮಲ್ಲಿಕಾರ್ಜುನ ಬಂದರು ಅವ್ರಿಗೂ ಸ್ವಾಗತ. ಈ ವಿಷಯದಲ್ಲಿ ಕರಿಯಣ್ಣನ ರಾಜೀನಾಮೆ ಕೊಡಿಸಿ ಖರ್ಗೆ ಅವ್ರಿಗೆ ಅದಕ್ಕೆ ಎಂಟ್ರಿ ಆದರು. ಜಗದೀಶ್ ಬಿಟ್ಟು ಹೀಗೆ ದುರಂಡರೆಲ್ಲ ಇದ್ರು, ಅನ್ಯಾಯ ಆಗಬಾರ್ದು ಆದರೂ. ಆಮೇಲೆ ನಾನು MLA ಅದೇ MLA ಆದಮೇಲೆ ಮತ್ತೆ ಆ ಪ್ರಯತ್ನ ಮಾಡಿದ್ವಿ. ಇಲ್ಲಿಂದ ನಿಯೋಗ ಬಂದಿದ್ರು, ಸ್ವಾಮಿರಾಯರು ಪ್ರಯತ್ನ ಮಾಡಿದ್ರು. ಅಂಬೇಡ್ಕರ್ ಭವನ ಬೆಂಗಳೂರಿನಲ್ಲಿ ಕುಲದೀಪ್ ಸಿಂಗ್ ಆಯೋಗ ಬಂದಿತ್ತು, ಅಲ್ಲೂ ಕೂಡ ನಮ್ಮ ತಕರಾರನ್ನ ಅಧಿಕೃತವಾಗಿ ನಾನು ಹೇಳಿದ್ದೀನಿ. ಮತ್ತು ಎಷ್ಟು ಅಸಂಬದ್ಧವಾಗಿ ಮಾಡಿದ್ರು ಸಾಗರ ಕ್ಷೇತ್ರವನ್ನು ಅನ್ನೋದನ್ನು ಕೂಡ ನಾನು ಹೇಳಿದ ಮೇಲೆ ಅದನ್ನ ಆ ಕಾಲದಲ್ಲಿ ಬದಲಾವಣೆ ಮಾಡಿಕೊಂಡು ಸಾಗರ ಕಸ್ಬವನ್ನು ಸ್ವರ್ಗಕ್ಕೆ ಸೇರಿಸಿದ್ರು. ಆಗ ಸಾಗರನ ಕ್ಷೇತ್ರದ ಹೆಸರು ಇಡಬೇಡಿ, ಹೊಸನಗರ ಹೆಸರು ಇಡಿ ಅಂತೇಳಿ ಅಲ್ಲಿ ಗಲಾಟೆ ಮಾಡಿದ್ವಿ. ಯಾಕಂದ್ರೆ ಸಾಗರ ಸಿಟಿ ಸ್ವರ್ಗಕ್ಕೆ ಸೇರ್ತದೆ. ಆಮೇಲೆ ಇಟ್ಕೊಂಡು ತಾಲೂಕು ಹೋಬಳಿಯನ್ನು ಅಲ್ಲಿಗೆ ಸೇರಿಸಿದ್ರು, ಕಸ್ಬವನ್ನು ಇಟ್ಕೊಂಡು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅದು ಕೂಡ ಭಾಗವಹಿಸಿದ್ವಿ ಅನ್ನೋದು ನಮ್ಮ ಹತ್ರ ನೀವೆಲ್ಲ ಕೆಲವರು ದೇವಣ್ಣ ಇದ್ದೀರಿ, ಸೀತಾರಾಮ್ ಭಟ್ರು, ಸ್ವಾಮಿರಾಯರೆಲ್ಲ ಇದ್ದೀರಿ. ಹೊಸನಗರದಲ್ಲೂ IB ತೋಪಲ್ಲಿ ಇತ್ತು, ತೋಪಲ್ಲಿ ಮೀಟಿಂಗ್ ಆಯ್ತು. ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ದೊಡ್ಡದಾದ ರಾಜಕೀಯದಲ್ಲಿ ನಾನು ನಿಂತೆ, ಈ ಕ್ಷೇತ್ರ ಹೋಯಿತು. ಸಾಗರ ನಿಲ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆದರೂ ಸ್ವಾಗತ ಹಾಕಿದ್ರು, ಅದು ಗೆದ್ದು. ಅವೆಲ್ಲ ರಾಜಕೀಯ, ನಮ್ಮ ರಾಜಕೀಯ. ಇದೆಲ್ಲ ಆದ್ಮೇಲೆ 2020-21ರಲ್ಲಿ ಈ ಮಹೇಶ್ ಅಂತ, ನಾನು ಅವನ ಹೆಸರೇ ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ, ಕಾನ್ಸ್ಟಿಟ್ಯೂನ್ಸಿ ಮಹೇಶ್ ಅಂತ. ಗೊತ್ತಾಗ್ಬೇಕಲ್ಲ, ಮಹೇಶ್ ಸುಮಾರು ನಮ್ಗೆ ಯಾವ್ದು ಫೋನ್ ಹೊಡೆದ್ರೆ ಅದು ನೋಡಿದ್ರೆ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂನ್ಸಿ ಅಂತ ನೋಡಿ ಮಹೇಶ್ ಅಂತ ಬರ್ಬೋದು. ಹೀಗೆ ಅವನು ಒಂದಿಷ್ಟು ಮಾಡಿದ. ಸ್ವಾಮಿ ರಾಯರಿಂದ ಮತ್ತೆ ಕಟ್ಕೊಂಡು ಹೋದ್ರು. ಇದು ಪ್ರಾಬ್ಲಮ್ ಇದೆ, ಇದೇ ಇಶ್ಯೂ. ಕೊಡಗು ಬೋಪಯ್ಯ ಸ್ಪೀಕರ್ ಆಗಿದ್ದು ಮಾಜಿ. ಆಮೇಲೆ ನಾನು ಮಾತಾಡೋಷ್ಟೊತ್ತಿಗೆ ಕಾಗೇರಿ ಸ್ಪೀಕರ್ ಆಗಿದ್ರು. ಅವ್ರನ್ನೂ ಫಿಕ್ಸ್ ಮಾಡಿದ್ವಿ, ನಾನೇ ಫಿಕ್ಸ್ ಮಾಡ್ತಿದ್ದೀವಿ ಬರ್ತಾರಂತ. ನೀವು ಬಂದಿದ್ರೆ ಮಹೇಶ್ ಎಲ್ಲ ಇದ್ರು. ಆಗ ಅವತ್ತು ಅಸೆಂಬ್ಲಿ ನಡೆಯೋ ಟೈಮಿಗೆ ಫಿಕ್ಸ್ ಆದ್ರಿಂದ BL ಶಂಕರ್ ಇವ್ರು ಬರೋಕ್ಕಾಗಲಿಲ್ಲ, ಕಾಗೇರಿ ಅವರು. ಸ್ವಾಮಿ ರಾಯರು ಮತ್ತು ಪ್ರಮುಖರೆಲ್ಲ ಇದ್ದಾರೆ ಇಲ್ಲಿಂದ ಬಂದವರು. BL ಶಂಕರ್, ಬೋಪಯ್ಯ, ಹೀಗೆ ಎಲ್ಲರೂ ಸೇರಿ ಆವಾಗ 2021ರಲ್ಲಿ ಮೀಟಿಂಗ್ ಮಾಡಿದ್ವಿ. ಆವಾಗ ಅವರೇ ಹೇಳಿದ್ರು, ಸಲಹೆ ಕೊಟ್ಟರು. ನಾನು ಕೊಟ್ಟಿದ್ದೀವಿ ಇವರಿಗೆ, ಅದ್ರ ಭೇಟಿ ಶುರು ಮಾಡೋಣ ಅಂತ ಹೇಳಿದ್ರು. ಇನ್ನೊಂದು ಆಗ ಈ IBಲಿ ಇಲ್ಲೆಲ್ಲ ಮೀಟಿಂಗ್ಗಳು ಸಾಕಷ್ಟು ನಡೆದಿದ್ವು. ಇಬ್ಬರು ಸ್ವಾಮೀಜಿಗಳು ಆಕಾರಕ್ಕೂ ಭಾಗವಹಿಸಿದ್ರು. ಈಗ ಅಲ್ಲಿ ಸ್ವಲ್ಪ ಬೇಗ ಆಯ್ತು. 21-22ನೇ ಇಸ್ವಿಲಿ ನನಗೆ ಆ ಥರ ಇಲ್ಲ ಅಂತ, ನಡೀತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಹೇಳಿ ಮಾಡೋಣ, ಕಾಲ ಬಂದಾಗ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ಅದು ಚರ್ಚೆ ಆಗಿದೆ ಅನ್ನೋದು ನಾನು ಯಾವತ್ತು ಮೀಟಿಂಗಲ್ಲಿ ಹೇಳಿದ್ನಲ್ಲ. ಹಾಗೆ ನೀವು ಸ್ಥಳೀಯವಾಗಿ ನೀವು ಹೋರಾಟ ಮಾಡಿ, ಎಲ್ಲ ಕ್ಷೇತ್ರದವರು ಹೋರಾಟ ಮಾಡಿ ಬೇಕಂದ್ರು ನಾವು ಒಟ್ಟಾರೆ ಈ ಪಶ್ಚಿಮ ಘಟ್ಟಗಳಿಗೆ ಕೊಡಿ ಅಂತ ಹೇಳಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಸಲಹೆ ಕೊಟ್ಟಿದ್ರು.
ಆಯ್ತು. ಅದಾದ್ಮೇಲೆ ಸ್ವಲ್ಪ ದಿನ ಇನ್ನೂ ಆಗ್ಲಿ ಅಂತ ಆಯ್ತು. ಆಮೇಲೆ ಸೆನ್ಸಸ್ ಆಗೋದು ಅಂತಾಯ್ತು. ಸೆನ್ಸಸ್ ಮುಂದುವರಿತು. ಈಗ ಸೆನ್ಸಸ್ ಪ್ರಾರಂಭ ಆಗಿದೆ. ಇದ್ರ ಮಧ್ಯೆ ಕೇಂದ್ರ ಸರ್ಕಾರ ಇದೇ 16ಕ್ಕೆ ಪಾರ್ಲಿಮೆಂಟ್ ವಿಶೇಷ ಅಧಿವೇಶನ ಕರೆದಿದೆ. ಏನಾಗುತ್ತೆ ನೋಡ್ಬೇಕು. ನಮ್ಗೊಂದಿಷ್ಟು ಮಾಹಿತಿ ಇದೆ, ಅದು ಬಹಿರಂಗ ಹೇಳಕ್ಕಾಗಲ್ಲ. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗಿದೆ, ಕೆಲವು ಹೇಳಕ್ಕಾಗಲ್ಲ. ಏನ್ ಮಾಡ್ಬೋದು ಅಂತ ಒಂದಿಷ್ಟು ಚರ್ಚೆ ನಡೀತಾ ಇದ್ರು. ಇದು ಒಂದು ಕಡೆ ಇರಲಿ. ಈ ಎಲ್ಲದ್ರ ಮಧ್ಯೆ ಈ ಹೋರಾಟದಲ್ಲಿ ಅಂದು ಇವರೆಲ್ಲ ಭಾಗವಹಿಸಿದ್ರು. ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಈಗ ವ್ಯವಸ್ಥಿತವಾದ ಒಂದು ಹಂತಕ್ಕೆ ತಲುಪಿದ್ದೀವಿ. ನಾನು ಈ ಹಿನ್ನೆಲೆಯಲ್ಲಿ ಇವರೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ನನಗೂ ಮಾಹಿತಿಗಳು ಕೊಡ್ತಾ ಇದ್ದಾರೆ. ನಾನು BN ಶಂಕರ್ ಅವ್ರನ್ನ ಸಂಪರ್ಕ ಮಾಡಿದ್ದೆ. ಅವರು ಈ 9ನೇ ತಾರೀಕು ಆಗಲಿ, ಚುನಾವಣೆ ಇದೆ, 5 ರಾಜ್ಯಗಳ ಚುನಾವಣೆಗೂ ನಡೀತಾ ಇದೆ. ಮತ್ತೆ ಇಲ್ಲಿ ನಮ್ಮಲ್ಲೂ ಕೂಡ 2 ಸ್ಟೇಟ್ ಎಲೆಕ್ಷನ್ ನಡೀತಿದೆ ಅಂತ ಹೇಳಿ ಇವತ್ತು ಬೆಳಿಗ್ಗೆನೂ ಕಾಂಟ್ಯಾಕ್ಟ್ ಮಾಡಿದ್ದೆ, 4 ದಿನದಿಂದಲೂ ಕಾಂಟ್ಯಾಕ್ಟ್ ಮಾಡಿದ್ದೆ. ಸಂಪರ್ಕದಲ್ಲಿದ್ದೀವಿ ನಾವು. ಅವರು ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ಕರಡು ಪ್ರತಿ ಅಂದಾಜು ನ್ಯೂಸ್ ಪ್ರಕಾರ ನಮಗೊಂದಿಷ್ಟು ಮಾಹಿತಿ ಇದೆ, ಬೇರೆ ಬರ್ಸ್ಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋದು. ಯಾಕಂದ್ರೆ ಪಾರ್ಲಿಮೆಂಟ್ ವಿಷಯನ ಮುಂಚೆ ಚರ್ಚೆ ಆಗಬಾರ್ದು, ಅಸೆಂಬ್ಲಿದು ಕೆಲವೊಂದು ಆಗಬಾರ್ದು, ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಒಂದು ನೀತಿ ಇದೆ, ನಮಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಾನು ಭಾಗವಹಿಸ್ತೇನೆ. ಆರೋಗ್ಯ ಮತ್ತು ನಮಗಿರೋ ಪೂರ್ವಕ ತಯಾರಿ ಕಾರ್ಯಕ್ರಮದಿಂದ ಪೂರ್ಣ ಪ್ರಮಾಣದಲ್ಲಿ ನಡೆಯೋಕ್ಕಾಗದಿದ್ರು ಪೂರ್ಣ ಪ್ರಮಾಣದಲ್ಲಿ ನಾನು ಇರ್ತೇನೆ. ಜೊತೆಗೆ ಸಂಪೂರ್ಣ ಬೆಂಬಲ ನಮ್ಮ ಪಕ್ಷನೂ ಕೊಡ್ತೇವೆ, ನಾನು ಕೊಡ್ತೇವೆ, ನಮ್ಮ ಸ್ನೇಹಿತರು, ಹಿತೈಷಿಗಳು, ವೈಯಕ್ತಿಕ ಸ್ನೇಹಿತರು ಎಲ್ಲರೂ ನಾವು ಭಾಗವಹಿಸ್ತೇವೆ. ಇದಿಷ್ಟು ಮಾಹಿತಿ ತಮಗೆ ಅಂತ ಹೇಳ್ತಾ ಯಾವುದೇ ಹೇಳ್ತಾ ಇದ್ದೆ, ಟೈಮ್ ಬರಲಿ ಆವಾಗ ಮಾಡೋಣ ಅಂತ. ಈಗ ಸರಿಯಾದ ಸಮಯ ಬಂದಿದೆ. ಲೋಕಸಭಾ ಸದಸ್ಯರು ಭಾಗವಹಿಸ್ತೀವಿ ಅಂತ ಹೇಳಿ ಲೋಕಸಭಾ ಸದಸ್ಯರು ಅವ್ರ ಕೆಲಸನೂ ನಾನು ಹೇಳಿ ನೀವೇನ್ ಮಾಡ್ಬೇಕು ಈ ವಿಷಯದಲ್ಲಿ ಅಂತ ಹೇಳಿದ್ದೀನಿ. ವೈಯಕ್ತಿಕ ಮಾತಾಡಿದ್ರು. ನಾನು ಬೈದಂಗೆ ಹೇಳ್ತಾ ಅವ್ರು ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ತಾವೆಲ್ಲ ಏನ್ ಮಾಡ್ಬೇಕು, ತಾವೆಲ್ಲ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಾಡ್ಬೇಕಾದ ಇಷ್ಟಿದೆ, ಆ ಕೆಲಸ ಮಾಡೋಣ. ಇಡೀ ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಮಾಡೋಣ. ಈಗಿರೋ ಪ್ರಕಾರ ಹಾಗೆ ಮೀಡಿಯಾ